ನಮಸ್ಕಾರ ಎಲ್ಲರಿಗೂ. ನಾನು ವೀಣಾ ಸುರೇಶ್, ಮಾನವ ಹಕ್ಕುಗಳ ಹಿತರಕ್ಷಣಾ ಸಮಿತಿ, ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಇಲ್ಲಿ ನಾನು ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ನಾನು ನಿಮ್ಮ ಮುಂದೆ ಬಂದಿರೋ ವಿಷಯ ಏನಂತಂದ್ರೆ LPG ಗ್ಯಾಸ್ ಸಿಲಿಂಡರ್. ಇದನ್ನ ಎಲ್ಲರೂ ನಾವು ಪ್ರತಿಯೊಬ್ಬರು ಬಳಸುವಂತದ್ದು, ಎಲ್ರಿಗೂ ಬೇಕಾಗಿರುವಂತ ಒಂದು ವಸ್ತು ಇದು. ಇದನ್ನ ನಾವು ತಗೋಬೇಕಾದ್ರೆ ಈಗ ಡೆಲಿವರಿ ಚಾರ್ಜ್ ಕೊಡ್ಬೇಕಾ ಬೇಡ, ಕೊಡ್ಬೇಕು ಅಂತ ನೀವ್ ಅನ್ಕೊಂಡಿರ್ತೀರ. ಆದ್ರೆ ಅದು ಕೊಡೋ ಹಾಗಿರಲ್ಲ. ಅದು ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್ ಅಂತ ಹೇಳಿ ಹಾಕಿ ಕಳಿಸಿರ್ತಾರೆ. ಹಾಗಾಗಿ ನೀವು ಅದನ್ನ ಡೆಲಿವರಿ ಚಾರ್ಜ್ ನ ಕೊಡೋ ಹಾಗಿಲ್ಲ. ಕೇಳ್ತಾರೆ ನಿಮ್ಗೆ ಡೆಲಿವರಿ ಬಾಯ್ ಆಗ್ಲಿ ಮತ್ತೆ ಯಾರು ಬರ್ತಾರೆ ಸಿಲಿಂಡರ್ ಡೆಲಿವರಿ ಮಾಡಕ್ಕೆ, ಅವರು ನಿಮ್ಮನ್ನ ನಮ್ಗೆ 20 ಕೊಡಿ, 30 ಕೊಡಿ, 50 ರೂಪಾಯಿ ಎಕ್ಸ್ಟ್ರಾ ಕೊಡಿ, ನಾವು ನಿಮ್ಮ ಮನೆ ಬಾಗಿಲು ತಂದು ಕೊಡ್ತೀವಿ, ಅಲ್ಲಿಂದ ತಗೊಂಡಿದೀವಿ ಅಂತ ಹೇಳ್ತಾರೆ ನಿಮ್ಗೆ. ಬಟ್ ಆದ್ರೆ ಕೊಡೋ ಹಾಗಿಲ್ಲ. ಅದನ್ನ ಇದು ಕಂಪನಿಯ ರೂಲ್ಸ್ ಆಗಿರುತ್ತೆ. ಇದು ಎಲ್ರಿಗೂ ಗೊತ್ತಿಲ್ಲದೆ ಇರೋ ವಿಷಯ, ಕೆಲವರಿಗೆ ಗೊತ್ತಿರಬಹುದು. ಗೊತ್ತಿಲ್ಲದೆ ಇರೋದ್ರಿಂದ ನೀವು ಇನ್ನು ಮುಂದೆ ಕೊಡೋ ಹಾಗಿಲ್ಲ. ಅಕಸ್ಮಾತ್ ಏನಾದ್ರು ಕೇಳಿದ್ರೆ ಇಲ್ಲ ನಾವು ಕೊಡಲ್ಲ ಅಂತ ಹೇಳಿ ಅವ್ರು ಏನ್ ಹೇಳ್ತಾರೆ, ನಾವ್ ಇನ್ನೊಂದ್ಸರಿ ತಂದ್ಕೊಡಲ್ಲ ಅಂತ ಹೇಳ್ತಾರೆ. ಅವ್ರು ಏನ್ ಮಾತಾಡ್ತಾರೆ ಅನ್ನೋದನ್ನ ವಾಯ್ಸ್ ರೆಕಾರ್ಡ್, ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ. ಅದ್ರಿಂದ ಏನು ತಪ್ಪಿಲ್ಲ. ಅವ್ರಿಗೇನ್ ಗೊತ್ತಾಗ್ಲಿ ಗೊತ್ತಾಗದೇ ಇರ್ಲಿ, ನೀವು ಮಾಡ್ಕೊಳ್ಳೋದು ಗೊತ್ತಾಗ್ಲಿ ಅಂತ ತೊಂದರೆ ಇಲ್ಲ ಅವ್ರಿಗೆ. ಅವ್ರು ಕರೆಕ್ಟ್ ಆಗಿದ್ರೆ ಅವ್ರಿಗೆ ದುಡ್ಡು ತಗೊಳ್ಳೋದು ಬೇಡ ಅಂತ ಹೇಳೋಗ್ತಾರೆ, ಇಲ್ಲ ಅಂತಂದ್ರೆ ಹಾಗೆ ಹೋಗ್ತಾರೆ. ಹಾಗಾಗಿ ನೀವು ಅದನ್ನ ಏನು ಚಿಂತೆ ಮಾಡಿದ್ರೆ ನೀವು ಆ ದುಡ್ಡು ಕೊಡಕ್ಕಾಗಲ್ಲ ಅಂತ ನೀವು ಹೇಳ್ಬೋದು. ಅವ್ರು ಹೇಳ್ತಾರೆ ನಿಮ್ಗೆ ನಾವು ನೆಕ್ಸ್ಟ್ ಟೈಮ್ಗೆ ಕೊಡಕ್ಕಾಗಲ್ಲ, ಡೆಲಿವರಿನ ಲೇಟ್ ಆಗುತ್ತೆ, ಹಾಗೆ ಹೀಗೆ ನಾವು ಏನು ಆಗೋದಿಲ್ಲ. ನಿಮ್ಗೆ ಆತರ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಅದಕ್ಕೆ ಏನು ಪರಿಹಾರ ಇದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎರಡನೇ ವಿಷಯ ಏನಂತಂದ್ರೆ ಡೆಲಿವರಿ ಬಾಯ್ ಬರುವಾಗ ಅವ್ರ ಜೊತೆ ನನಗೆ ಸ್ಕೇಲ್ ತರಬೇಕು. ಅವ್ರು ಯಾಕೆ ಅಂತಂದ್ರೆ ಸಿಲಿಂಡರ್ ಮೆಷರ್ ಮಾಡ್ಬೇಕು, ಗ್ರಾಸ್ ವೇಟ್, ನೆಟ್ ವೇಟ್ ಚೆಕ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಸೀಲ್ ಕೂಡ ಚೆಕ್ ಮಾಡ್ಬೇಕು. ಅವರು ಯಾಕೆ ಸೀಲ್ ಚೆಕ್ ಮಾಡ್ಬೇಕು, ವಾಷರ್ ಸರಿಗಿದೆಯಾ, ಗ್ಯಾಸ್ ಸರಿಯಾಗಿ ಫ್ಲೋ ಆಗ್ತಾ ಇದೆಯಾ, ಅದ್ರ ಬಗ್ಗೆ ಅವರು ನೋಡಿ ನಿಮ್ಗೆ ತೋರಿಸ್ಬೇಕು. ಅದೇನಾದ್ರೂ ವಾಷರ್ ಹೋಗಿದೆ ಅಂತಂದ್ರೆ ಅವ್ರು ಅದನ್ನ ತೆಗೆದ್ಬಿಟ್ಟು ಬೇರೆ ವಾಷರ್ ಹಾಕೊಡ್ತಾರೆ. ಹಾಗಾಗಿ ನೀವು ಪ್ರತಿಯೊಬ್ರು ಇದನ್ನ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಇದನ್ನ ನೀವು ಡಿಮ್ಯಾಂಡ್ ಮಾಡ್ಬೇಕು. ಅವ್ರು ಮಾಡ್ಕೊಡಲ್ಲ ಅಂತಂದ್ರೆ ಇಲ್ಲ ಮಾಡ್ಕೊಡ್ಬೇಕು ನೀವು ಅಂತಾನೆ ಹೇಳಿ. ಖಂಡಿತ ಮಾಡ್ಕೊಡಲ್ಲ ಹಾಗೆ ಹೀಗೆ ಅಂತ ಏನು ಮತ್ತೊಂದು ಅವ್ರು ಹೇಳಿದಾಗ ನಾವು ನಿಮ್ಮ ಏಜೆನ್ಸಿಗೆ ನಾವು ಕಾಲ್ ಮಾಡಿ ಕೇಳ್ತೀವಿ, ಯಾಕೆ ಈ ರೀತಿ ನೀವು ಮಾಡ್ತಾ ಇದ್ದೀರಾ, ಚೆಕ್ ಮಾಡ್ಕೊಡ್ತೀರಾ ಅಂತ ನಾವು ಕೇಳ್ತೀವಿ ಅಂತ ನೀವು ಹೇಳಿ. ಅಥವಾ ನಿಮ್ಗೆ ಮತ್ತೊಂದು ಏನಾದ್ರು ದೊಡ್ಡದಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಏನಾದ್ರು ಅನ್ಸಿದ್ರೆ ನೀವು ಅದನ್ನ ವಿಡಿಯೋ ಮಾಡ್ಕೊಳ್ಳಿ. ಅವ್ರು ಮಾತಾಡೋದನ್ನ ಮಾಡ್ಕೊಂಡು ಇಟ್ಕೊಂಡಿರಿ ಅದನ್ನ. ಹಾಗೆ ನನಗೆ ಕಾಲ್ ಮಾಡಿ, ನನ್ನ ನಂಬರ್ ಬರುತ್ತೆ ಇದರಲ್ಲಿ ವಿಡಿಯೋದಲ್ಲಿ ಹಾಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ನನ್ನ ಒಂದು ಫೋನ್ ನಂಬರ್ ಕೊಟ್ಟಿರ್ತೀನಿ. ಏನೇ ಸಮಸ್ಯೆ ಬಂದ್ರೆ ಈ ನಂಬರಿಗೆ ಕಾಲ್ ಮಾಡಿ. ನಮಸ್ಕಾರ ಎಲ್ಲರಿಗೂ.